ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ನಾವೀಗ ಗಮನಿಸುವಂತದ್ದು ನಮ್ಮ ದೇವರು ಏಕದೇವರು ಮತ್ತು ತ್ರೇಕ ಬೋಧನೆಯು ಒಂದು ಸುಳ್ಳಾದ ಬೋಧನೆಯಾಗಿದೆ ಎಂಬುದರಲ್ಲಿ 5ನೇ ಭಾಗದಲ್ಲಿದ್ದೇವೆ. ಕಳೆದ 4ನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಆದಿಕಾಂಡ 11ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಇಳಿದು ಹೋಗಿ ಇವರ ಭಾಷೆಯನ್ನು ತಾರುಮಾರು ಮಾಡೋಣ ಬನ್ನಿ ಎಂಬುವಂತ ಸಮಯದಲ್ಲಿ ಏಕದೇವರಿದ್ದಾರೆ ಹೊರತು ತ್ರೇಕ ದೇವರಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಂಡವು. ಈ 5ನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಳ್ಳುವಂತದ್ದು ಆದಿಕಾಂಡ 3ನೇ ಅಧ್ಯಾಯ 22ನೇ ವಚನದಲ್ಲಿ ತ್ರೇಕ ದೇವರಿದ್ದಾರೆಯೇ, ಅಂದರೆ 3 ದೇವರುಗಳಿದ್ದಾರೆಯೇ ಎಂಬುದಾಗಿ ಗಮನಿಸಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ವಾಕ್ಯ ಆದಿಕಾಂಡ 3ನೇ ಅಧ್ಯಾಯ 22ನೇ ವಚನ. ಮತ್ತು ಯೆಹೋವನು ಈ ಮನುಷ್ಯನು ಒಳ್ಳೆದರ ಕೆಟ್ಟದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ, ಇದರಿಂದ ಇವನು ಕೈಚಾಚಿ ಜೀವ ವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವನಾಗಬಾರದು ಅಂದುಕೊಂಡು ಆಮೇನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ತೆಗೆದುಕೊಂಡು ಹಲವಾರು ಸಭೆಗಳಲ್ಲಿ ಹಲವಾರು ಉಪದೇಶಕರು ಹೇಳುವಂತದ್ದು ನಮ್ಮಲ್ಲಿ ಒಬ್ಬನಂತಾದನಲ್ಲ ಎಂಬುದಾಗಿ ಈ ಪದ ಬಳಕೆಯು ಮಾಡಿರುವಂತದ್ದು ಯೆಹೋವನಾದ ದೇವರು ಯೇಸು ಕ್ರಿಸ್ತನ ಸಂಗಡವು ಪರಿಶುದ್ಧಾತ್ಮ ಸಂಗಡವು ಮಾತನಾಡಿದ್ದಾರೆ. ಇಲ್ಲಿ 3 ದೇವರುಗಳಿದ್ದಾರೆ ಅಥವಾ ತ್ರೇಕ ದೇವರುಗಳಿದ್ದಾರೆ ಎಂಬುದಾಗಿ ಉಪದೇಶ ಮಾಡುವವರಾಗಿದ್ದಾರೆ. ಆದರೆ ನಮ್ಮಲ್ಲಿ ಒಬ್ಬನಂತಾದನಲ್ಲ ಎಂಬುದಾಗಿ ಯಾಕೆ ಪದ ಬಳಕೆ ಮಾಡಿದ್ದಾರೆ ಎಂಬುದನ್ನು ಸತ್ಯವೇದದಲ್ಲಿ ಓದಿ ತಿಳಿದುಕೊಂಡು ಆ ವಾಕ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲೋಣ ನನ್ನ ಸಹೋದರ ಸಹೋದರರೇ. ಮೊದಲನೇದಾಗಿ ನಾವು ಸ್ಪಷ್ಟವಾಗಿ ತಿಳಿದಿರಬೇಕು, ನಮ್ಮ ದೇವರು ಏಕ ದೇವರು ಅಥವಾ ಒಬ್ಬನೇ ದೇವರು ಎಂಬುದಾಗಿ ನಾವು ಅನೇಕ ವಾಕ್ಯಗಳನ್ನು ಗಮನಿಸುತ್ತಾ ಬರ್ತಾ ಇದ್ದೇವೆ. ವಾಕ್ಯ ಆಧಾರಗಳನ್ನು ಸಹ ನಾವು ಸ್ಪಷ್ಟವಾಗಿ ನೋಡುತ್ತಾ ಬರ್ತಾ ಇದ್ದೇವೆ. ಆದರೆ ನಿಮ್ಮಲ್ಲಿ ನಾನು ಒಂದು ವಿನಂತಿಯನ್ನು ಮಾಡಿಕೊಳ್ಳುವುದೇನೆಂದರೆ, ಕಾಮೆಂಟ್ ಗಳನ್ನು ಬರೆಯುವಾಗ ಅಥವಾ ನೀವು ಕಳಿಸುವಾಗ ಇದು ಸುಳ್ಳು ಬೋಧನೆ, ದಾರಿ ತಪ್ಪಿಸಬೇಡಿ ಎಂಬುದಾಗಿ ಪದ ಬಳಕೆಯನ್ನು ಮಾಡುವುದನ್ನು ಬಿಟ್ಟು, ಬ್ರದರ್ ಈ ವಾಕ್ಯಕ್ಕೆ ವಿರೋಧವಾಗಿ ನೀವು ಮಾತನಾಡುತ್ತಿದ್ದೀರಾ ಎಂಬುದಾಗಿ ಡೈರೆಕ್ಟ್ ಆಗಿ ನೀವು ಕರೆಯನ್ನು ಮಾಡಿ ನನಗೆ ತಿಳಿಸಬಹುದು. ಯಾಕಂದ್ರೆ ಸುಮ್ಮನೆ ವಾಕ್ಯವನ್ನು ತಿಳಿಯದೆ ಮತ್ತು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡದೆಯೂ ಸಹ ನೀವು ಅದರ ಅರ್ಥವನ್ನು ಮಾಡಿಕೊಳ್ಳದೆ ಎಲ್ಲೋ ಒಂದು ಅರ್ಧ ಭಾಗ ವಿಡಿಯೋವನ್ನು ನೋಡ್ಬಿಟ್ಟು ಸುಮ್ಮನೆ ಅದನ್ನ ಇದು ಸುಳ್ಳು ಬೋಧನೆ, ಇದು ಕ್ರಿಸ್ತ ವಿರೋಧಿಯ ಬೋಧನೆ, ಇದು ಸೈತಾನನ ಬೋಧನೆ ಎಂಬುವಂತದ್ದು ಎಷ್ಟು ಮಾತ್ರಕ್ಕೆ ಸತ್ಯವಾಗಿರುತ್ತದೆ ಎಂಬುದನ್ನು ಅದನ್ನು ಸಹ ನಿಮ್ಮ ನೀವು ವಿವೇಚನೆ ಮಾಡಿ ತಿಳಿದುಕೊಳ್ಳಿ ನನ್ನ ಸಹೋದರ ಸಹೋದರರೇ. ಸರಿ, ಈಗ ನಮ್ಮಲ್ಲಿ ಒಬ್ಬನಂತಾದನಲ್ಲ ಎಂಬುದಾಗಿ ಯಾಕೆ ಮಾತನಾಡಿದ್ದಾರೆ, ಯಾರ ಸಂಗಡ ಮಾತನಾಡಿದ್ದಾರೆ ಎಂಬುದಾಗಿ ಮೊದಲನೇದಾಗಿ ನಾವು ಕೇಳೋದಾದ್ರೆ, ಮೊದಲು ನಮ್ಮ ಅನ್ನುವಂತ ಪದ ರಾಜರುಗಳ ಭಾಷೆ ಅಥವಾ ರಾಯಲ್ ಲ್ಯಾಂಗ್ವೇಜ್ ಎಂಬುದಾಗಿ ಹೇಳಬಹುದು. ಈ ರೀತಿಯಾಗಿ ಬೇರೆ ಯಾರಾದ್ರೂ ಮಾತನಾಡಿದ್ದಾರೆ ಎಂಬುದಾಗಿ ನೀವು ಕೇಳೋದಾದ್ರೆ, ದೇವರು ಮಾತ್ರ ಅಲ್ಲ ಮನುಷ್ಯರು ಸಹ ಮಾತನಾಡಿದ್ದಾರೆ. ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ. ಈ ವಾಕ್ಯವನ್ನು ನಾನು ಕಿಂಗ್ ಜೇಮ್ಸ್ ವರ್ಷನಿಂದ ಓದುವನಾಗಿದ್ದೇನೆ. 2ನೇ ಸಾಮುವೇಲ 24ನೇ ಅಧ್ಯಾಯ 15ನೇ ವಚನ. ಆಗ ದಾವೀದನು ಗಾದನಿಗೆ, ನಾನು ಬಹು ಇಕ್ಕಟ್ಟಿನಲ್ಲಿದ್ದೇನೆ, ಈಗ ಕರ್ತನ ಕೈಯಲ್ಲಿ ಬೀಳುವೆವು, ಯಾಕಂದರೆ ಆತನ ಕರುಣೆಯು ಬಹಳವಾಗಿದೆ, ಮನುಷ್ಯರ ಕೈಯಲ್ಲಿ ಬೀಳೆನು ಅಂದನು. ಆಮೇನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿಯರೇ, ಗಾದನಿಗೆ ದಾವೀದನು ಹೇಳುವಂತ ಮಾತು ನಾನು ಬಹು ಇಕ್ಕಟ್ಟಿನಲ್ಲಿದ್ದೇನೆ ಎಂಬುದಾಗಿ ಪದ ಬಳಕೆಯನ್ನು ಮಾಡಿದ್ದಾನೆ ಮತ್ತು ಈಗ ಕರ್ತನ ಕೈಯಲ್ಲಿ ಬೀಳುವೆವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಇರುವಂತ ದಾವೀದನು ಒಬ್ಬನೇ ನಾನು ಕರ್ತನ ಕೈಯಲ್ಲಿ ಬೀಳುವೆವು ಎಂಬುದಾಗಿ ಪದ ಬಳಕೆಯನ್ನು ಮಾಡಿ ಮಾತನಾಡಿದ್ದಾರೆ. ಅಂದರೆ ಅವನು ರಾಜನಾಗಿರುವಂತ ಕಾರಣದಿಂದ ಅವರು ಮಾತನಾಡುವಂತ ಭಾಷೆ ಯಾವಾಗಲೂ ರಾಜರುಗಳ ಭಾಷೆ ಆಗಿರುತ್ತದೆ, ರಾಯಲ್ ಲ್ಯಾಂಗ್ವೇಜ್ ಆಗಿರುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಸರಿ, ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ದಾನಿಯೇಲ 2ನೇ ಅಧ್ಯಾಯ 36ನೇ ವಚನ. ಕನಸು ಇದೆ, ಇದರ ಅರ್ಥವನ್ನು ಸನ್ನಿಧಿಯಲ್ಲಿ ಅರಿಕೆ ಮಾಡುವೆವು. ಆಮೇನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿಯರೇ, ಇಲ್ಲಿ ದಾನಿಯೇಲ್ ಇರುವಂತವನು ಒಬ್ಬನೇ ವ್ಯಕ್ತಿ ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತು. ಆ ರಾಜನಿಗೆ ಕನಸಿನ ಅರ್ಥವನ್ನು ಕನಸನ್ನು ಎರಡನ್ನೂ ಕೂಡ ಹೇಳಿದಂತ ವ್ಯಕ್ತಿ ಒಬ್ಬನೇ ಎಂಬುದಾಗಿ ನಮ್ಮೆಲ್ಲರಿಗೂ ಸ್ಪಷ್ಟವಾಗಿ ತಿಳಿದೇ ಇದೆ. ಆದರೆ ಅರಿಕೆ ಮಾಡುವೆವು ಎಂಬುದಾಗಿ ಪದ ಬಳಕೆಯನ್ನು ಮಾಡಿದ್ದಾರೆ. ಅಂದ್ರೆ ಬಹುವಚನ, ರಾಜನ ಸಂಗಡ ಸಾಮಾನ್ಯ ಜನರು ಮಾತನಾಡುವಾಗ ಬಹುವಚನದಿಂದಲೇ ಮಾತನಾಡುತ್ತಿದ್ದರು ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಈ ರೀತಿಯಾಗಿ ಒಬ್ಬ ಮನುಷ್ಯನು ಅಥವಾ ರಾಜರುಗಳು ಮಾತನಾಡುವಂತ ಮಾತೆ ರಾಯಲ್ ಲ್ಯಾಂಗ್ವೇಜ್ ಆಗಿ ಅಥವಾ ಬಹುವಚನದಿಂದ ರಾಜರುಗಳ ಭಾಷೆಯಿಂದ ಮಾತನಾಡುವಾಗ ನಮ್ಮನ್ನು ನಿಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ಬಹುವಚನದಲ್ಲೇ ಮಾತನಾಡಿದ್ದಾರೆ ಎಂಬುದಕ್ಕೆ ಯಾವುದೇ ರೀತಿಯಾದ ಸಂಶಯ ಇಲ್ಲ ಎಂಬುದಾಗಿ ತಿಳಿದುಕೊಳ್ಳಬಹುದು. ಸರಿ, ಈಗ ಬಹುವಚನದಿಂದ ಯಾರ ಸಂಗಡ ಮಾತನಾಡಿದ್ದಾರೆ ಎಂಬುದನ್ನು ಗಮನಿಸಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ವಾಕ್ಯ ಆದಿಕಾಂಡ 3ನೇ ಅಧ್ಯಾಯ 24ನೇ ವಚನ. ಅದಲ್ಲದೆ ಜೀವ ವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ಆಮೇನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಆದಿಕಾಂಡ 3ನೇ ಅಧ್ಯಾಯ 22ನೇ ವಚನದಲ್ಲಿ ನಮ್ಮಲ್ಲಿ ಒಬ್ಬನಂತಾದನಲ್ಲ ಎಂಬುದಾಗಿ ಹೇಳಿದ ನಂತರ ಆದಿಕಾಂಡ 3ನೇ ಅಧ್ಯಾಯ 24ನೇ ವಚನದಲ್ಲಿ ಕೆರೂಬಿಯರನ್ನು ಇರಿಸಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ.
ಬರೆಯಲ್ಪಟ್ಟಿದೆ. ಹಾಗಾದರೆ ದೇವರು ಮಾತನಾಡಿರುವಂತದ್ದು ಕೆರೂಬಿಯರ ಹತ್ರ ಅಂದರೆ ದೇವದೂತರ ಹತ್ತಿರ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು ಅಲ್ವೇ? ಸರಿ, ಇದರಲ್ಲಿ ನಿಮ್ಗೆ ಇನ್ನೊಂದು ಪ್ರಶ್ನೆ ಉದ್ಭವಿಸಬಹುದು. ಬ್ರದರ್, ಅವರು ಏದೇನ್ ತೋಟದಲ್ಲಿ 34ನೇ ವಚನವನ್ನು ಮಾತನಾಡುತ್ತಿರುವಂತದ್ದು, ಆದರೆ 32ನೇ ವಚನದಲ್ಲಿ ಅವರು ಪರಲೋಕದಲ್ಲಿ ನಿಂತು ಮಾತನಾಡಿರುವಂತದ್ದು. ಆದರೆ ಅಲ್ಲಿ 3 ದೇವರುಗಳು ಇರಬಹುದಲ್ಲ ಎಂಬುದಾಗಿ ನಿಮಗೆ ಆಲೋಚನೆ ಬರಬಹುದು. ಸರಿ, ಅಲ್ಲೂ ಸಹ ದೇವದೂತರೇ ಇದ್ದರು ಎಂಬುದಾಗಿ ನಮಗೆ ವಾಕ್ಯ ಆಧಾರವನ್ನು ಗಮನಿಸೋಣ. ಅದಕ್ಕಾಗಿ ವಾಕ್ಯ 1ನೇ ಅರಸು 22ನೇ ಅಧ್ಯಾಯ 19ನೇ ವಚನ. ಅದಕ್ಕೆ ಮೀಕಾಯೆಹೋವು, ಅದಿರಲಿ, ಯೆಹೋವನ ವಾಕ್ಯವನ್ನು ಕೇಳು. ಯೆಹೋವನು ತನ್ನ ಸಿಂಹಾಸನದ ಮೇಲೆ ಕೂತುಕೊಂಡದ್ದನ್ನು ಪರಲೋಕ ಸೈನ್ಯಗಳು ಆತನ ಎಡ ಬಲಗಡೆಗಳಲ್ಲಿ ನಿಂತದ್ದನ್ನು ಕಂಡೆನು. ಆಮೆನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಪರಲೋಕದಲ್ಲಿ ಇರುವಂತವರು ದೇವದೂತರೇ ಎಂಬುದಾಗಿ ಈ ವಾಕ್ಯ ನಮಗೆ ಸಾಕ್ಷಿ ಹೇಳುವಂತದ್ದಾಗಿದೆ. ಹೇಗಂದ್ರೆ ತನ್ನ ಸಿಂಹಾಸನದ ಮೇಲೆ ಕೂತುಕೊಂಡನು ಅಂದರೆ ದೇವರು ತನ್ನ ಸಿಂಹಾಸನದಲ್ಲಿ ಕೂತುಕೊಳ್ಳುವಾಗ ಪರಲೋಕ ಸೈನ್ಯಗಳು ಆತನ ಎಡಗಡೆಯಲ್ಲೂ ಆತನ ಬಲಗಡೆಯಲ್ಲೂ ನಿಂತುಕೊಂಡರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದಕ್ಕೆ ಇನ್ನೊಂದು ಆಧಾರ ವಾಕ್ಯವನ್ನು ಸಹ ನಾವು ಗಮನಿಸೋಣ. ಯೆಶಾಯ 6ನೇ ಅಧ್ಯಾಯ ವಚನ 1-2. ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತ ಸಿಂಹಾಸನರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ಸುತ್ತ ಸೆರಾಬಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದೆ ನಿಂತಿದ್ದರು. ಆಮೆನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಕರ್ತನು ಸಿಂಹಾಸನರೂಢನಾದನು ಎಂಬುದಾಗಿ ಬರೆಯಲ್ಪಟ್ಟಿದೆ ಮತ್ತು ಆತನ ಸುತ್ತಲೂ ಸೆರಾಬಿಯರು ಇದ್ದರು ಎಂಬುದಾಗಿ ಸಹ ಬರೆಯಲ್ಪಟ್ಟಿದೆ. ಸೊ ನಾವಿಲ್ಲಿ ಗಮನಿಸುವಂತದ್ದು 2 ವಾಕ್ಯಗಳಲ್ಲಿ ಪರಲೋಕದಲ್ಲಿ ದೇವರ ಜೊತೆ ದೇವದೂತರು ಇದ್ದಾರೆ ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಆದರೆ ಇಂದಿನ ಅನೇಕ ಉಪದೇಶಕರು ದೇವರ ಜೊತೆ ಎಡಬಲಗಡೆಯಲ್ಲಿ ಯೇಸು ಕ್ರಿಸ್ತರು ಪರಿಶುದ್ಧಾತ್ಮನು ಇದ್ದಾರೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಯಾವುದು ಸತ್ಯ? ನಿಮ್ಮನ್ನು ನೀವೇ ವಿವೇಚನೆ ಮಾಡಿ ತಿಳಿದುಕೊಳ್ಳಿ ನನ್ನ ಸಹೋದರ ಸಹೋದರರೇ. ಸರಿ, ಈಗ ದೇವರ ಜೊತೆ ದೇವದೂತರೇ ಇದ್ದರು ಎಂಬುದಕ್ಕೆ ಇನ್ನೊಂದು ವಾಕ್ಯ ಆಧಾರವನ್ನು ಗಮನಿಸೋಣ. ಹೇಗೆಂದರೆ ಇದೇ ಆದಿಕಾಂಡ 3ನೇ ಅಧ್ಯಾಯ 22ನೇ ವಚನದಲ್ಲಿ, ಈ ಮನುಷ್ಯನು ಒಳ್ಳೆದರ ಕೆಟ್ಟದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ನಾವು ಇಲ್ಲಿವರೆಗೂ ಗಮನಿಸಿದ್ದು ದೇವರ ಜೊತೆ ದೇವದೂತರಿದ್ದರು ಎಂಬುದಾಗಿ. ಅಂದ್ರೆ ದೇವದೂತರಿಗೆ ಒಳ್ಳೆದರ ಕೆಟ್ಟದರ ಅರಿವು ಇದೆಯಾ ಎಂಬುದಾಗಿ ವಾಕ್ಯದಲ್ಲಿ ಗಮನಿಸೋಣ. 2ನೇ ಸಾಮುವೇಲ 14ನೇ ಅಧ್ಯಾಯ 17ನೇ ವಚನ. ಆಗ ನಿನ್ನ ದಾಸಿಯು ಅರಸನಾದ ನನ್ನ ಒಡೆಯನ ಮಾತು ಆಧರಣೆಯಾಗಿರಲಿ, ಒಳ್ಳೆದನ್ನು ಕೆಟ್ಟದನ್ನು ವಿವೇಚಿಸುವ ಹಾಗೆ ಅರಸನಾದ ನನ್ನ ಒಡೆಯನು ದೇವದೂತನ ಹಾಗೆ ಇದ್ದಾನೆ, ನಿನ್ನ ದೇವರಾದ ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದಳು. ಆಮೆನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಒಬ್ಬ ರಾಜನಿಗೆ ದಾಸಿಯು ಹೇಳುವಂತಹ ಮಾತು ಒಳ್ಳೆಯದನ್ನು ಕೆಟ್ಟದ್ದನ್ನು ವಿವೇಚಿಸುವ ಹಾಗೆ ಅರಸನಾದ ನನ್ನ ಒಡೆಯನು ದೇವದೂತನ ಹಾಗೆ ಇದ್ದಾನೆ. ಅಂದರೆ ದೇವದೂತನಿಗೆ ಒಳ್ಳೆದರ ಕೆಟ್ಟದರ ಅರಿವು ಇದೆ ಎಂಬುದಾಗಿ ಈ ವಾಕ್ಯ ನಮಗೆ ಸ್ಪಷ್ಟನೆಯನ್ನು ಕೊಡುವಂತದ್ದಾಗಿದೆ. ಸರಿ, ಇನ್ನೊಂದು ವಾಕ್ಯವನ್ನು ಗಮನಿಸೋಣ. 1ನೇ ಸಾಮುವೇಲ 29ನೇ ಅಧ್ಯಾಯ 9ನೇ ವಚನ. ಆಗ ಅಕೀಫನು ದಾವಿದನಿಗೆ, ನೀನು ಒಳ್ಳೆಯವನೆಂದು ನನಗೆ ಗೊತ್ತದೆ, ನನ್ನ ದೃಷ್ಟಿಯಲ್ಲಿ ನೀನು ದೇವದೂತನಂತಿರುತ್ತಿ. ಆದರೆ ಫಿಲಿಷ್ಟಿಯ ಪ್ರಭುಗಳು ಇವನು ನಮ್ಮ ಜೊತೆಯಲ್ಲಿ ಯುದ್ಧಕ್ಕೆ ಹೊರಡಬಾರದೆಂದು ಹೇಳುತ್ತಾರೆ. ಆಮೆನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಒಳ್ಳೆಯವನೆಂದು ನನಗೆ ಗೊತ್ತದೆ, ನನ್ನ ದೃಷ್ಟಿಯಲ್ಲಿ ನೀನು ದೇವದೂತನಂತಿರುತ್ತಿ ಎಂಬುದಾಗಿ ಪದ ಬಳಕೆಯಾಗಿದೆ. ಅಂದರೆ ದೇವದೂತರಿಗೆ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಕೂಡ ಅರಿವು ಇದೆ ಎಂಬುದಾಗಿ ಈ ವಾಕ್ಯವನ್ನು ಆಧಾರ ಮಾಡಿ ನಾವು ತಿಳಿದುಕೊಳ್ಳಬಹುದು. ಸರಿ, ಇಲ್ಲಿವರೆಗೂ ನಾವು ಗಮನಿಸಿದಂತ ಕಾರ್ಯ ಏನಪ್ಪಾ ಅಂದ್ರೆ, ಆದಿಕಾಂಡ 3ನೇ ಅಧ್ಯಾಯ 22ನೇ ವಚನದಲ್ಲಿ ನಮ್ಮಲ್ಲಿ ಒಬ್ಬನಂತಾದನಲ್ಲ ಎಂಬುದಾಗಿ ಮಾತನಾಡಿರುವಂತದ್ದು ದೇವರು ದೇವದೂತರ ಜೊತೆಯಲ್ಲಿ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಂಡೆವು ಮತ್ತು ಅವರು ಮಾತನಾಡಿರುವಂತದ್ದು ರಾಯಲ್ ಲ್ಯಾಂಗ್ವೇಜ್ ಎಂಬುದಾಗಿ ಸಹ ತಿಳಿದುಕೊಂಡೆವು ಮತ್ತು ದೇವದೂತರಿಗೆ ಒಳ್ಳೆದರ ಕೆಟ್ಟದರ ಅರಿವು ಇದೆ ಎಂಬುದಾಗಿ ಸಹ ನಾವು ತಿಳಿದುಕೊಂಡೆವು. ಇನ್ನೊಂದು ವಿಷಯವನ್ನು ನಾವು ಸ್ಪಷ್ಟವಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರರೇ, ಅದೇನೆಂದ್ರೆ ಇಂದಿನ ಅನೇಕ ಬೋಧಕರುಗಳು ಅಥವಾ ಉಪದೇಶಕರು ಅನೇಕ ಸಭೆಗಳಲ್ಲಿ ಬೋಧಿಸುವಂತದ್ದು ದೇವರು ಮೂವರಿದ್ದಾರೆ, ತ್ರೇಕ ದೇವರಿದ್ದಾರೆ ಅಥವಾ ದೇವರು ಒಬ್ಬನೇ, ಅವರು 3 ಮನುಷ್ಯರಾಗಿದ್ದಾರೆ, 3 ಪರ್ಸನ್ ಅಂದ್ರೆ 3 ಮನುಷ್ಯರಾಗಿದ್ದಾರೆ, 3 ವ್ಯಕ್ತಿತ್ವ, 3 ತತ್ವಗಳು ಎಂಬುದಾಗಿ ಅನೇಕ ಉಪದೇಶಗಳನ್ನು ಮಾಡುವವರಾಗಿದ್ದಾರೆ. ಇನ್ನೂ ಅನೇಕ ಬೋಧಕರು ಹೇಳುವಂತದ್ದು ಪರಲೋಕದಲ್ಲಿ ಒಂದು ಸಿಂಹಾಸನವಿದೆ, ಅದರಲ್ಲಿ 3 ಕೂತಿದ್ದಾರೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಒಮ್ಮೆ ಆಲೋಚನೆ ಮಾಡಿ ನೋಡಿ, ಸಿಂಹಾಸನ ಅನ್ನುವಂಥದ್ದು ಯಾವುದಕ್ಕೋಸ್ಕರ? ಒಬ್ಬರು ಕೂತುಕೊಳ್ಳುವುದಕ್ಕೆ ಸಿಂಹಾಸನ ಎಂಬುದಾಗಿ ಕರೀತಾರೆ. ಆದರೆ 3 ಕೂತುಕೊಳ್ಳುವಂತಹ ಒಂದು ಆಸ್ಥಾನಕ್ಕೆ ಸಿಂಹಾಸನ ಎಂಬುದಾಗಿ ಕರೆಯೋದಿಲ್ಲ, ಅದಕ್ಕೆ ಶೋಭಾ ಎಂಬುದಾಗಿ ಕರೀತಾರೆ. ಇದನ್ನ ನಾವು ಸ್ಪಷ್ಟವಾಗಿ ತಿಳಿದಿರಬೇಕು. ಯಾಕಂದ್ರೆ ನೀವು ಯೆಶಾಯನ ಗ್ರಂಥ 6ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸುವಾಗ ಕರ್ತನು ಸಿಂಹಾಸನ ರೂಢನಾದದ್ದನ್ನು ಯೆಶಾಯನು ಕಂಡನು ಎಂಬುದಾಗಿ ಬರೆಯಲ್ಪಟ್ಟಿದೆ ಮತ್ತು 1ನೇ ಅರಸುಗಳು 22ನೇ
22ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸುವಾಗ ಯೆಹೋವನು ತನ್ನ ಸಿಂಹಾಸನದ ಮೇಲೆ ಕೂತುಕೊಂಡನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದು ಮಾತ್ರ ಅಲ್ಲ, ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 2ನೇ ವಚನದಲ್ಲೂ ನಾವು ನೋಡೋದಾದ್ರೆ ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು, ಒಬ್ಬನು ಕೂತಿದ್ದನು ಅಂತ ಬರೆಯಲ್ಪಟ್ಟಿದೆ. ಮತ್ತು ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 17ನೇ ವಚನವನ್ನು ನೀವು ಗಮನಿಸುವಾಗ ಆ ಸಿಂಹಾಸನದ ಮಧ್ಯದಲ್ಲಿ ಯಜ್ಞದ ಕುರಿಮರಿಯಾದ ಆತನು ಅಂದ್ರೆ ಯೇಸು ಕ್ರಿಸ್ತನು ಕೂತಿದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸತ್ಯವೇದದಲ್ಲಿ ಇರುವಂತ ಎಲ್ಲಾ ಪರಿಶುದ್ಧರು ಅಥವಾ ಪ್ರವಾದಿಗಳು, ದೇವ ಜನರುಗಳು ಪರಲೋಕದಲ್ಲಿ ಒಬ್ಬನೇ ದೇವರನ್ನು ಕಂಡಿದ್ದಾರೆ, ಒಂದೇ ಸಿಂಹಾಸನವನ್ನು ಕಂಡಿದ್ದಾರೆ. ಆದರೆ ಈ ಭೂಲೋಕದಲ್ಲಿರುವಂತಹ ಉಪದೇಶಕರಿಗೆ, ಬೋಧಕರಿಗೆ ಯಾವ ರೀತಿಯಾಗಿ ಆ ಸಿಂಹಾಸನ 3 ಜನರು ಕೂತುಕೊಳ್ಳುವ ಹಾಗೆ ಕಾಣಿಸಿತು ಮತ್ತು 3 ಯಾವ ರೀತಿಯಾಗಿ ಕಂಡರು ಎಂಬುದನ್ನು ಒಮ್ಮೆ ಆಲೋಚನೆ ಮಾಡಿ ತಿಳಿದುಕೊಳ್ಳಿ ನನ್ನ ಸಹೋದರ ಸಹೋದರರೇ. ಸರಿ, ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಆದಿಕಾಂಡ 3ನೇ ಅಧ್ಯಾಯ 22ನೇ ವಚನದಲ್ಲಿ ಈ ಮನುಷ್ಯನು ಒಳ್ಳೆದರ ಕೆಟ್ಟದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ ಎಂಬುದಾಗಿ ಮಾತನಾಡಿರುವಂತದ್ದು ಒಂದು ರಾಯಲ್ ಲ್ಯಾಂಗ್ವೇಜ್, ಅಂದ್ರೆ ರಾಜರುಗಳ ಭಾಷೆ, ಬಹುವಚನದಿಂದ ಮಾತನಾಡಿದ್ದಾರೆ. ಅದು ಮಾತನಾಡಿರುವಂತದ್ದು ದೇವದೂತರ ಸಂಗಡ ಎಂಬುದಾಗಿ ತಿಳಿದುಕೊಂಡು ಈ ಭಾಗದ ಬಗ್ಗೆ ನಿಮ್ಗೆ ಏನಾದ್ರೂ ಸಂಶಯ ಇರುವುದಾದರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳಿಸಬಹುದು. ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇಲ್ಲಿವರೆಗೂ ಈ ವಾಕ್ಯವನ್ನು, ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡ್ತಾ ಬರ್ತಾ ಇರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ, ಘನತೆ, ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೆನ್.